ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ ಬನ್ನಿ. ಮಂಡ್ಯದಲ್ಲಿ ಸ್ಟಾರ್ ವಾರ್ಗಳ ನಡುವೆ ಗೌಡ್ತಿ ನಾಯ್ಡು ವಾರ್ ಕೂಡ ಶುರುವಾಗ್ತಾ ಇದೆ. ಪದೇ ಪದೇ ಜಾತಿ ವಿಚಾರವನ್ನ ಕೆದಕ್ತಾ ಇದ್ದಾರೆ. ಯಾಕೆಂದ್ರೆ ಶಿವರಾಮೇಗೌಡ ಹಾಲಿ ಸಂಸದರು ಮಾತನಾಡ್ತಾ ದರ್ಶನ್ ಕೂಡ ನಾಯ್ಡು, ಸುಮಲತಾ ನಾಯ್ಡು ಎಲ್ಲ ನಾಯ್ಡುಗಳಿಗೆ ಕೊಟ್ಟುಬಿಟ್ರೆ ಮಂಡ್ಯದ ಗೌಡ್ರು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ರು. ಶಿವರಾಮೇಗೌಡ ಹಾಗಾದ್ರೆ ಬೇಕು ಅಂತಲೇ ನಾಯ್ಡು ವಿವಾದವನ್ನ ಕೆದಕಿದ್ರ. ಸುಮಮ್ಮ ದರ್ಶನ್ ಕೆಣಕಿದ ಶಿವರಾಮೇಗೌಡ ವಿರುದ್ಧ ರಾಜಾ ಹುಲಿ ಘರ್ಜಿಸಿದ್ದಾರೆ. ಗಂಡ ತೀರ್ಕೊಂಡ ಮೇಲೆ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗಬೇಕು? ಹಾಗಾದ್ರೆ ತವರು ಮನೆ ಬಿಟ್ಟು ಬಂದ ಹೆಣ್ಮಕ್ಕಳಿಗೆ ಗಂಡನ ಮನೆ ತಾನೇ ಆಸರೆ. ಹಾಗಾಗಿ ಸುಮಲತಾ ಅಂಬರೀಷ್ ಈ ಮಣ್ಣಿನವರೇ, ಈ ಮನೆಯ ಮಗಳೇ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಂಡ್ಯ ಜನಗಳಿಗೆ ರಾಕಿಂಗ್ ಸ್ಟಾರ್ ಯಶ್. ಹಾಲಿ ಸಂಸದರಾದಂತಹ ಶಿವರಾಮೇಗೌಡ ಮತ್ತೊಮ್ಮೆ ಜಾತಿ ವಿಚಾರವನ್ನು ಕೆದಕಿದ್ರು. ಮಂಡ್ಯದಲ್ಲಿ ಯಾವತ್ತೂ ಗೌಡರ ಭದ್ರಕೋಟೆ, ಗೌಡರಿಗೆ ಅವಕಾಶಗಳು ಸಿಗಬೇಕು. ನಿಮಗೆ ಸುಮಲತಾ ಅಂಬರೀಷ್ ಅವರಿಗೆ ಪ್ರಚಾರ ಮಾಡ್ತಾ ಇರತಕ್ಕಂಥ ದರ್ಶನ್ ಅವರು ನಾಯ್ಡು, ಸುಮಲತಾ ಅಂಬರೀಷ್ ಅವರು ನಾಯ್ಡು. ಹಾಗಾಗಿ ನಾಯ್ಡುಗಳಿಗೆ ಯಾಕೆ ನಾವು ಅವಕಾಶ ಕೊಡಬೇಕು ಅಂತ ಶಿವರಾಮೇಗೌಡರು ಮಾತನಾಡಿದರು. ನಿಮ್ಮ ಮಂಡ್ಯದ ಸೊಸೆ ಅಂಬರೀಷ್ ಅಣ್ಣನ ಮಗ, ನಿಮ್ಮ ಮಂಡ್ಯದ ಮಗ. ಇಂಡಿಯಾಲಿ ಮಂಡ್ಯ ಅನ್ನೋ ಹೆಸರು ಎಲ್ಲೇ ಬಂದ್ರು ಒಂದ್ಸಲ ಅಂಬರೀಷ್ ಅಣ್ಣ ಅಂತ ಬರ್ಲೇಬೇಕು. ಅದು ಆ ವ್ಯಕ್ತಿ ಬೆಳೆಸ್ಕೊಂಡಂತ ಪ್ರೀತಿ. ಯಾವಾಗ ಹೋದ್ರು ಮಂಡ್ಯ ಮಂಡ್ಯ ಮಂಡ್ಯ, ಎಲ್ಲಿ ಬೇಕಾದ್ರೂ ಬದುಕು. ಫಾರಿನ್ಗೆ ಹೋಗಿ ಮಂಡ್ಯ ಅನ್ನೋರು, ಜೀವನದಲ್ಲಿ ಎಲ್ಲೋದ್ರು ಮಂಡ್ಯ ಅನ್ನೋರು, ಮಂಡ್ಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು. ಸಾಕಷ್ಟು ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ. ಅವತ್ತು ಅವ್ರು ಸಾಯೋ ಹಿಂದಿನ ದಿನ ಕೂಡ ಆ ಒಂದು ಘಟನೆ ನೋಡಿ, ಆ ಬಸ್ ಆಕ್ಸಿಡೆಂಟ್ ಆಗಿದ್ದು ನೋಡಿ ಅವ್ರು ಎಷ್ಟು ನೊಂದ್ಕೊಂಡು ಹೆಂಗ್ ಕುಸ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಬಹಳ ಪ್ರೀತಿ ಇಟ್ಕೊಂಡಿದ್ರು. ಅದು ನಾಟಕದ ಪ್ರೀತಿ ಅಲ್ಲ. ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ ಜನಕ್ಕೆ ಎಷ್ಟು ಪ್ರೀತಿನೋ, ಮಂಡ್ಯ ಜನ ಅಂದ್ರೆ ಅಂಬರೀಷ್ ಅಣ್ಣನಿಗೂ ಅಷ್ಟೇ ಪ್ರೀತಿ. ಆ ಸಂಬಂಧ ಅಳಿಸಕ್ಕಾಗಲ್ಲ. ಇವತ್ತಿನ ದಿನ ಈಗ ಒಂದು ಘಟ್ಟ ಯಾವ ತರ ತಲುಪಿದೆ ಅಂದ್ರೆ, ಇದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಆ ಹೆಣ್ಣು ಮಗಳು ನಿಮ್ಮ ಮಡ್ಲಲ್ಲಿದ್ದಾರೆ. ಇಲ್ಲಿರೋ ತಾಯಂದ್ರಿಗೆ ಎಲ್ರಿಗೂ ಹೇಳ್ತೀನಿ, ಇದು ನಿಮ್ಮ ಗೆಲುವಾಗಬೇಕು. ಹೆಣ್ಣು ಮಕ್ಳು ಧೈರ್ಯ ಮಾಡಿ ಮುಂದೆ ಬರ್ತಾರಲ್ಲ. ನಾನ್ ಹೇಳೋದು ಒಂದೇ, ಯಾರಾದ್ರೂ ಒಬ್ರು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅಲ್ಲೇ ಹೊಸ್ಕಾಕಕ್ ನೋಡಬಾರ್ದು. ಅವ್ರು ಒಂದು ಅವಕಾಶ ಕೊಡ್ಬೇಕು. ಮಂಡ್ಯ ಜನತೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾಡಿಗೆ. ಮಹಾನ್ ನಾಯಕರುಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಲೀಡರ್ಗಳು ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗಳು, ಒಂದು ಲೇಡಿ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ. ಇದು ಒಂದು ಕೊಡುಗೆ, ಎಕ್ಸಾಂಪಲ್ ಆಗ್ಲಿ. ಮಂಡ್ಯದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆ ಲೀಡರ್ ಆಗ್ಲಿ ಅವರು ಅಂತ ನಾನು ಬಯಸ್ತೀನಿ. ಗೆಲ್ಲಿಸಿ ಪ್ರೋತ್ಸಾಹ ಕೊಟ್ಟು ನೀವು ಕಳಿಸ್ಬೇಕು. ತುಂಬಾ ಜನಕ್ಕೆ ತುಂಬಾ ಮಾಡಿದೀರಾ, ತುಂಬಾ ಜನಕ್ಕೆ ತುಂಬಾ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೂ ಒಂದ್ಸಲ ಕೊಡ್ಬೇಕು. ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ, ಕ್ರಮ ಸಂಖ್ಯೆ 20, ಕಾಳೆ ಊದ್ತಿರೋ ರೈತ. ಕನ್ಫ್ಯೂಸ್ ಆಗ್ಲಿ ಅಂತ ಸಾಕಷ್ಟು ವಿಷಯಗಳಿದೆ. ನನಗೆ ಗೊತ್ತು ನೀವು ಕನ್ಫ್ಯೂಸ್ ಆಗಲ್ಲ. ಚೆಕ್ ಮಾಡ್ಬಿಡೋಣ. ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಜನ ಬುದ್ಧಿ ಕಲಿಸ್ತಾರೆ. 20ನೇ ನಂಬರು ಕಾಳೆ ಊದ್ತಿರೋ ರೈತ ಅವರು ಕೊಡಿ. ನಾನಂತೂ ಒಂದ್ ಹೇಳ್ತೀನಿ, ನಿಜವಾಗ್ಲೂ ಒಂದ್ ಶಕ್ತಿ ತುಂಬು ನೋಡಿ. ಅವ್ರು ಮುಂದಕ್ಕೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡಂಗಾಗ್ಲಿ, ಜನಗಳ ಕಷ್ಟ ಅರ್ಥ ಮಾಡ್ಕೊಂಡು ಬೆರೆಯಂಗ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಆಶೀರ್ವಾದ ಇರ್ಲಿ. ಇದು ಒಂದು ಬಿಗಿನಿಂಗು. ಅಮ್ಮ ತಾಯಂದ್ರ, ದಯವಿಟ್ಟು ನೀವಂತೂ ನಾನು ಹೇಳ್ತೀನಿ, ಇದೆಲ್ಲ ನಿಮ್ಮ ಸ್ವಾಭಿಮಾನದ ಪ್ರಶ್ನೆನೋ. ಒಂದ್ ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ. ಸಾಕಷ್ಟು ಇದು 18ನೇ ತಾರೀಕು ನಡೀತದೆ ಶೂಟಿಂಗ್ ಮಂಡ್ಯದಲ್ಲಿ. 18 ಸುಮಕ್ಕಳು ಇಲ್ಲ, ಸುಮಕ್ಕ ನೀವೆಲ್ಲ ಕೆಲಸ ಮಾಡಿದ್ರೆ ಈ ಚುನಾವಣೆಯಲ್ಲಿ ಈ ಟೂರಿಂಗ್ ಟಾಕೀಸ್ ಅವ್ರನ್ನ 18ನೇ ತಾರೀಕು ಪ್ಯಾಕ್ ಮಾಡಿಸಿ 23ನೇ ತಾರೀಕು
ರೆಕಾರ್ಡ್ ಫಿಲ್ಮ್ ತೆಗಿತಾರಲ್ಲ ಅವೆಲ್ಲ ರಿಲೀಸ್ ಆಗಲ್ಲ, ಕೆಲವರು ಶಬ್ದ ಆತರ ಟಾಪ. ನಾನು ಕೇಳ್ತೀನಿ, ನಿಮ್ ಮೂಲಕ ಕೇಳ್ತೀನಿ, ಇವತ್ತು ದರ್ಶನ್ ಬಂದವಲ್ಲ ಇವನು ನಾಯ್ಡು ಸುಮ್ಮನೆ ನಾಯ್ಡು ಗೌಡ್ರುಗಳ ಏನಾಗ್ಬೇಕು? ನಾಯ್ಡುಗಳ ಭಯನ ಮಂಡ್ಯ ಜಿಲ್ಲೆ ಮಾಡಕ್ ಬೆಂಗಳೂರಲ್ಲೆಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ದ ನಾಯ್ಡುಗಳು. ನನಗೆ ಯಾವ ಪಕ್ಷ ಬೆಲೆ ಇವ್ರು ಗಂಡ ನಂಬ್ಕೊಂಡೆ 20 ವರ್ಷ ಮನೆ ಹಾಳು ಮಾಡ್ತಿದ್ದಂತ. 20 ವರ್ಷ ಅಧಿಕಾರ ವಂಚಿತರಾಗಬೇಕಾದ್ರೆ ಈ ಪುಣ್ಯಾತ್ಮನ ಪಾರ್ಟಿ ಕರ್ಕೊಂಡ್ಬಿಡ್ತ ಮೇಲೆ ಫಿಲ್ಮಿ ಸ್ಟೈಲ್ ನಡೀತಾ ಇದೆ. ಓಕೆ